ಎಸ್ ಸತ್ಯನಾರಾಯಣ ಹೇಮಾದ್ರಿ ಅವರು ತುಂಬ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ತಾ ಇದ್ರು ಕಾಂಗ್ರೆಸ್ ವಕ್ತಾರರ ಮಾತುಗಳನ್ನು ಕೇಳಿಸ್ಕೊಂಡಾಗ. ಎಸ್, ಓವರ್ ಟು ಯು. ನಾನು ಅವ್ರದ್ದು ಕಾಂಗ್ರೆಸ್ ವಕ್ತಾರ ಅಸಮಂಜಸ ಪ್ರಶ್ನೆಗಳಿಗೆ ನಾನು ಹೋಗುದಿಲ್ಲ. ಮೋದಿಯವರ ವಿಚಾರ ಕೇಳಿದ್ರಲ್ಲಿ ಯಾವುದು ತಪ್ಪೇ ಏನು ಎಲ್ಲವೂ ತಪ್ಪಿತ್ತು ಅದನ್ನು ತಪ್ಪೋ ಒಪ್ಪೋ ಅನ್ನೋದು ಜನ ನಾವು ಇವತ್ತು ವಾಸ್ತವಿಕ ವಿಚಾರಗಳನ್ನ ವಿಷಯಾಂತರ ಮಾಡಿಕೊಂಡು ನಾವು ಇನ್ನೇನೆಲ್ಲ ಯಾವುದೋ ಕಡೆಗೆ ಹೋಗುವಂತ ಜನರ ಒಪಿನಿಯನ್ ಹಂಗಿರ್ಬೋದಲ್ಲ. ಒಂದ್ ನಿಮಿಷ ಏನೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕಾಗಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ವಿಶ್ಲೇಷಣೆ ಮಾಡುವಾಗ ಅವ್ರೇನ್ ಹೇಳ್ತಿದ್ದಾರೆ ನೋಡ್ರಿ ರೀ, ಇಂಥ ಪರಿಸ್ಥಿತಿಗೆ ಅವರೇ ಕಾರಣ. ಈಗ ಬಂದು ನೀವು ಕರೋನಾಗಿಂತ ಕೆಟ್ಟ ಪರಿಸ್ಥಿತಿಗೆ ತಂದೊಡ್ಡಿದ್ದೀರಾ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ನೀವು ಬೇರೆ ಬೇರೆ ದೇಶಗಳಿಗೆ ಪ್ರವಾಸ ಮಾಡ್ಕೊಂಡು ಬರ್ತೀರಾ, ಎಲ್ಲ ದೊಡ್ಡ ದೊಡ್ಡ ಸ್ನೇಹ ಸಂಪಾದನೆ ಮಾಡ್ಕೊಂಡು ಬಂದಿರ್ತೀರಾ, ಇದೇ ಈ ಪುರುಷಾರ್ಥಕ್ಕ ಅನ್ನೋದು ಅವ್ರ ಪ್ರಶ್ನೆ. ಇದು ಜನಸಾಮಾನ್ಯರ ಪ್ರಶ್ನೆಯೂ ಕೂಡ ಆಗಿರ್ಬೋದು. ಅದಕ್ಕೆ ತಮ್ಮ ಉತ್ತರ ನೋಡಿ. ಇವತ್ತವರು ಪ್ರವಾಸ ಇರ್ಬೋದು, ಏನಾದರೂ ಇರ್ಬೋದು, ಎಲ್ಲ ಮಾಡಿದ್ದರಿಂದ ಇವತ್ತು ಭಾರತ ದೇಶ ಜಗತ್ತಿನೊಳಗೆ ಒಂದು ಅದ್ವಿತೀಯ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿರುವಂಥ 13 ರಾಷ್ಟ್ರಗಳ ಜೊತೆಗೆ ಇವತ್ತು ನಾವು ರೂಪಾಯಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. 13 ರಾಷ್ಟ್ರಗಳೊಂದಿಗೆ ನಾನು ಸರಿ ಇದ್ದೀನಿ ಅಂದ್ಕೊಂಡಿದ್ದೀನಿ ಸರ್. 13 ರಾಷ್ಟ್ರ ಮಿನಿಮಮ್ 13 ರಾಷ್ಟ್ರಗಳೊಂದಿಗೆ ಇವತ್ತು ನಾವು ರೂಪಾಯಿಯಲ್ಲಿ ವ್ಯಾಪಾರ ಮಾಡ್ಕೋತಾ ಇರೋದ್ರಿಂದ ವಿದೇಶಿ ವಿನಿಮಯ ನಮಗೆ ಸೇವ್ ಆಗ್ತಾ ಇದೆ. ಈಗ ಡಾಲರ್ ರೇಟ್ ಏನಾದರೂ ನಾನು ಹೇಳ್ತೀನಿ ಸರ್, ಬರ್ತೀನಿ. ಈಗ ನೋಡಿ ಸರ್, ಆಗಲೇ ಹೇಳಿದರು ನಮ್ಮದು ಫಾರಿನ್ ಎಕ್ಸ್ಚೇಂಜು 69.37 ಲಕ್ಷ ಕೋಟಿಯಿಂದ 65.85 ಲಕ್ಷ ಕೋಟಿಗೆ ಯುದ್ಧ ಆರಂಭ ಆದಮೇಲೆ ಅಂದ್ರೆ ಫ್ರಮ್ 738 ಟು 691 crores ಅಂತ ಸತ್ಯ ಅದು. ಹೌದು. ನಾನು ಆರಂಭದ ಇನ್ನೊಂದು ವಿಚಾರ ಹೇಳ್ತೀನಿ. ಇವತ್ತು ಮೋದಿಯವರ ವಿಚಾರ ಯಾವ ಪಾರ್ಟಿಯವರು ಏನು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಜಾಗತಿಕವಾಗಿ ಸಾಮಾನ್ಯವಾಗಿ ಜನರಲೈಸ್ ಮಾಡಿದಾಗ ಈ ಭಾರತ ದೇಶದ ಪ್ರತಿಯೊಬ್ಬ ಪುರುಷ ಈ ವಿಚಾರ ಮಾತ್ರ ಸ್ವಾಗತ ಮಾಡ್ತಾನೆ. ಯಜಮಾನ ಪುರುಷ ಬಂಗಾರದ ವಿಚಾರ ಖರೀದಿ ಕಡಿಮೆ ಮಾಡ್ರಿ ಅಂತ ಹೇಳಿದ್ರೆ ನಾವು ಮುಕ್ತ ಹಸ್ತದಿಂದ, ಮುಕ್ತ ಕಂಠದಿಂದ ಅಥವಾ ಮುಕ್ತ ಹೃದಯದಿಂದ ಸ್ವಾಗತ ಮಾಡ್ತಾನಂತ ನಾನೊಂದು ಹೇಳಿ ಬಯಸ್ತಾ ಇದ್ದೀನಿ. ಇದು ಒಂದು ವಿಚಾರ, ಇದು ಇರಲಿ, ಅದೊಂದು ಭಾಗ ಬೇರೆ. ಮತ್ತು ನಾವು ಇವತ್ತು ನಮ್ಮದು ಏನಾಗಿದೆ ಅಂದರೆ ಒಟ್ಟು ವಿದೇಶಿ ವಿನಿಮಯ, ನಾನು ಇದನ್ನು ಪೂರ್ಣ ರಾಜಕೀಯದ ಕಣ್ಣುಗಳಿಂದ, ರಾಜಕೀಯ ದೃಷ್ಟಿಕೋನದಿಂದ ನೋಡಬಾರ್ದು ಅಂತೇಳಿ ನಾನು ಎಲ್ಲ ಪಾರ್ಟಿಯವರಿಗೆ ವಿನಂತಿ ಮಾಡ್ಕೋತೇನೆ. ನೀವು ಪೊಲಿಟಿಕಲ್ ಪಾರ್ಟಿ ಆದರೂ ರಾಜಕೀಯ ಹೆಸರು ಸರಿ ಇಲ್ಲ. ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡ್ರಿ. ನಾನು ಯಾಕೆ ಒಂದ್ ನಿಮಿಷ ಅದೊಂದು ಕ್ಲಾರಿಟಿ ಕೊಟ್ಬಿಡೋಣ. ಈ ರಾಜಕೀಯ ಮಾಡಬೇಡ್ರಿ ಅಂತ ಒಂದ್ ನಿಮಿಷ ಕುಮಾರ್ ಅವರೇ, ಪ್ಲೀಸ್. ಈ ರಾಜಕೀಯ ಮಾಡೋದು ಬೇಡ ಅಂದ್ರೆ ಅರ್ಥ ಏನು? ಒಂದ್ ಸ್ವಲ್ಪ ಅದನ್ನ ಕ್ರಿಸ್ಪ್ ಆಗಿ ಹೇಳ್ಬಿಟ್ಟು ಈಗ ಅವ್ರು ಹೇಳಿದ್ರು, ಕುಮಾರ್ ಅವರು F-15 ಫೈಲಿಗೆ ಹೋದ್ರು, ಅದಾನಿಗೆ ಹೋದ್ರು. ಈ ವಿಚಾರಕ್ಕೆ ಅದಕ್ಕೆ ಏನ್ ಸಂಬಂಧ ಇತ್ತು? ಇದು ರಾಜಕೀಯ ಅಲ್ವಾ? ಇನ್ನೊಂದು ಹೇಳ್ತೀನಿ ನಾನು, ಯಾಕೆ ರಾಜಕೀಯ ಮಾಡಬಾರ್ದು ಅಂತ ಹೇಳಿದ್ರೆ, ಈ ದೇಶದಾಗ ಇದು ಮೊದಲೇ ಸರಿ ಆಗಿಲ್ಲ. ಈ ಮುಂಚೆ ಈಗ ಎಲ್ಲರೂ ಹೇಳ್ತಾರೆ ಎಲ್ಲ ಪಾರ್ಟಿಗಳು ರಾಜಕೀಯ ಮಾಡೋದ್ ಬಿಟ್ಟು ಬೇರೆ ಏನ್ ಮಾಡ್ತಾರ್ರಿ? ಅವಾಗ ಯಾವಾಗೂ ರಾಜಕೀಯ ಮಾಡೋದಲ್ಲ, ಟೀಕೆ ಮಾಡಲಿಲ್ಲ. 2013 ಚಿದಂಬರಂನವ್ರು ಹೇಳಿದಾಗ ಬಿಜೆಪಿಯವರು ಟೀಕೆ ಮಾಡಿದ ಉದಾಹರಣೆ ಐತಾ? ವೀರಪ್ಪ ಮೊಯ್ಲಿ ಅವರು ನೋಡಿ ಸರ್, ತೆಗೆದು ನೋಡ್ರಿ ಡಾಕ್ಯುಮೆಂಟ್. ಅದಕ್ಕೇನು ನಾನು ಮೊಯ್ಲಿ ಅವರು ಹೇಳಿದ್ರು ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡ್ರಿ ಅಂತ ಹೇಳಿದ್ರು. ಆಮೇಲೆ ಸ್ವತಃ ಅವರು ಮೆಟ್ರೋದಾಗ ಹೊರಟಾಡಿದ್ರು. ಸಾರ್ವಜನಿಕ ಸಾರಿಗೆಯನ್ನು ಅವತ್ತು ಮೊಯ್ಲಿ ಅವರು ಹೇಳಿದ್ರು. ಸೆಪ್ಟೆಂಬರ್ ತಿಂಗಳ 2013 ಜೂನ್ ತಿಂಗಳದಾಗ ಚಿದಂಬರಂ ಅವರು ಹೇಳಿದ್ರು. ಆಮೇಲೆ ಇವತ್ತಿಗೆ ನಾವೆಲ್ಲನೂ ಆಹಾರ ಒಂದು ಹೊತ್ತಿನ ಊಟ ಬಿಡೋದು ಅನ್ನೋದ್ಲೇ ನಾವೆಲ್ಲರೂ ನೆನಪಿಸ್ಕೊಳ್ಳೋದನ್ನು ದಿವಂಗತ ಆದರಣೀಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ವಿಚಾರ ನೆನೆಸ್ಬೇಕು. ಆದ್ರೆ 1951 ಜವಾಹರ್ಲಾಲ್ ನೆಹರೂದವರು ಕೂಡ ಇದೇ ಮಾತನ್ನು ಹೇಳಿದಾರ. ಅವರು ಕೂಡ ವಾರದಾಗ ಒಂದು ದಿವಸ ಊಟ ಬಿಡ್ರಿ ಅಂತ ಹೇಳಿ ಆಹಾರ ಪದ್ಧತಿ ಬದಲಾಯಿಸ್ಕೊಡ್ರಿ ಅಂತ ಹೇಳಿದ್ರು. ಆಮೇಲೆ 1962 ಯುದ್ಧದಾಗ, ಚೈನಾ ಭಾರತ ಯುದ್ಧದಾಗ ನೀವು ಗೋಲ್ಡ್ ಮಾಡ್ಬಿಡೋಣ ಅಂತ ಹೇಳಿದ್ರೆ ನೋಡ್ರಿ, ಇದು ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ. ಅದ್ರಲ್ಲಿ ಏನ್ರಿ ಬೇರೆ ನೀವು ಹೇಳಿ ಒಪ್ಕೊಂಡ್ರಿ, ಹಾಗಾದ್ರೆ ನಮ್ಮ ಆರಂಭಿಕ ಮಾತುಗಳು ನೀವು ಒಪ್ಕೊಂಡ್ರಿ ಅಲ್ವಾ? ಎಸ್ ಫೈನ್. ಗಾಟ್ ಇಟ್. ಮುಂದಿನ ಹಂತದಲ್ಲಿ ಚರ್ಚೆ ಮಾಡೋಣ. ಈಗ ನೋಡ್ರಿ, ಭಾರತ ಸ್ವತಂತ್ರ ಆದಾಗ $1 ನಾನು ಇನ್ ಪುನಃ ಕಾಂಗ್ರೆಸ್ನವ್ರು ಹೇಳ್ತಾರ, ಕಾಂಗ್ರೆಸ್ನವ್ರು ಏನ್ ಹೇಳ್ತಾರ? $90 ಹೌದು, $95 ಹೌದು. ಇವತ್ತು ಜಾಗತಿಕ ನೋಡಿ ಸರ್, ನಾನೇನ್ ಹೇಳ್ತೀನಿ, 1942 $1ಗೆ $1 ಇಲ್ಲ, ಅದು ರಾಂಗ್ ಇನ್ಫಾರ್ಮೇಶನ್ ಇದೆ.
ಸರ್ ನಾ ಹೇಳೋದು ಪೂರ್ಣ ಕೇಳ್ರಿ, ರಾಂಗ್ ಇನ್ಫಾರ್ಮೇಶನ್ ಇಲ್ಲ. ಐ ಆಮ್ ಸ್ಪೀಕಿಂಗ್ ಆನ್ ರಿಕಾರ್ಡ್. 1947ರಾಗ ಅಲ್ಲ, ಆ ಪ್ರಶ್ನೆ ಚರ್ಚೆಗೆ ಈಡ್ ಮಾಡ್ಕೊಟ್ಟಿದ್ದು $3 ಇತ್ತು. ಇಲ್ಲ, ಆಮೇಲೆ 1910 ಈಗ ಏನ್ ಹೇಳಕ್ ಹೊಂಟಿರಿ ಹೇಳ್ರಿ ನೀವು ಸರ್. ಅಲ್ಲ, ನೀವು ಇಲ್ಲ ಅಂತ ಹೇಳಿದ್ರಂಗೆ. ನಾವು ಮಾಡ್ತಾ ಇರೋದು ಸರಿ ಇದೆ, ನಾವು ಮಾಡ್ತಾ ಇರೋದು ಎಲ್ಲವೂ ಸರಿ ಇದೆ, ನಾವು ಸಜ್ಜಾಗ್ರತೆ ಉಳ್ಳಂತವ್ರು, ನಮ್ಮಂತ ರಾಜಕಾರಣ ಯಾರು ಮಾಡಕ್ ಸಾಧ್ಯ ಇಲ್ಲ, ಜನರ ಪರವಾಗಿ ಇದ್ದೀವಿ ಅಲ್ವಾ? ನಿಶ್ಚಿತವಾಗಿ ನೋಡೋಣ ಮುಂದಿನ ಹಂತದಲ್ಲಿ ಇದ್ರ ಸಾಧಕ ಬಾಧಕ ಚರ್ಚೆ ಮಾಡೋಣ.